ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ ರಾಘವೇಂದ್ರ ಆಚಾರ್ಯ ಮಾಡುವಂತ ನಮಸ್ಕಾರಗಳು. ವೀಕ್ಷಕರೇ, ದೈವಫಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೃಷಭ ರಾಶಿಯ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ಈ ಒಂದು ವಿಡಿಯೋ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ವಿದ್ಯಾರ್ಥಿಗಳಿಗೆ ಆಗಸ್ಟ್ ತಿಂಗಳು ಹೊಸದನ್ನ ಕಲಿಯುವ ಆಸಕ್ತಿ ಹೆಚ್ಚಾಗ್ತದೆ. ಇದುವರೆಗೂ ಕಷ್ಟ ಅನಿಸ್ತಿದ್ದ ವಿಷಯಗಳು ನಿಮಗೆ ಅರ್ಥ ಆಗಲು ಆರಂಭಿಸ್ತದೆ. ಉನ್ನತ ಶಿಕ್ಷಣ ಅಥವಾ ಸರ್ಕಾರಿ ಪರೀಕ್ಷೆಗಳಿಗೆ ಯಾರೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೀರಾ, ಒಳ್ಳೆಯ ಪ್ರಗತಿ ಕಾಣಬಹುದು. ಇನ್ನು ಉದ್ಯೋಗ ಮತ್ತು ವೃತ್ತಿಯಲ್ಲಿ ಇದುವರೆಗೂ ತಮ್ಮ ಕೆಲಸಕ್ಕೆ ಸಿಗದಂತ ಮೆಚ್ಚುಗೆ ಈಗ ಸಿಗ್ತಾ ಇದೆ. ಹೊಸ ಜವಾಬ್ದಾರಿ ಅಥವಾ ಹೊಸ ಉದ್ಯೋಗ ಕುರಿತು ಮಾತುಕತೆ ನಡೀತದೆ. ಉದ್ಯೋಗ ಹುಡುಕ್ತಕ್ಕಂತ ವ್ಯಕ್ತಿಗಳಿಗೆ ಪರಿಚಯದ ಮೂಲಕ ಹೊಸ ಅವಕಾಶಗಳು ಸಿಗ್ತದೆ. ಇನ್ನು ಆರ್ಥಿಕವಾಗಿ ಹಣದ ಅರಿವು ಸಾಮಾನ್ಯಕ್ಕಿಂತ ಸ್ವಲ್ಪ ಉತ್ತಮವಾಗಿರ್ತದೆ. ಆದ್ರೆ ಯೋಜನೆ ಮಾಡಿ ಹಣ ಬಳಸಿದ್ರೆ ಯಾವುದೇ ತೊಂದರೆ ಎದುರಾಗುವುದಿಲ್ಲ. ಜಮೀನು, ಮನೆ, ವಾಹನಕ್ಕೆ ಸಂಬಂಧಿಸಿದಂತೆ ಶುಭ ಬೆಳವಣಿಗೆಗಳು ಕಾಣಬಹುದು. ಇನ್ನು ವ್ಯವಹಾರ ಮಾಡೋರಿಗೆ ಹೊಸ ಬಿಸ್ನೆಸ್ ಗಳನ್ನ ಆರಂಭ ಮಾಡೋದಕ್ಕಿಂತ ಮುಂಚೆ ಸಣ್ಣ ಬದಲಾವಣೆಗಳೇ ನಿಮಗೆ ವ್ಯಾಪಾರದಲ್ಲಿ ದೊಡ್ಡ ಬೆಳವಣಿಗೆ ಕಾರಣ ಆಗುತ್ತದೆ. ಇನ್ನು ಪ್ರೀತಿ ಮತ್ತು ದಾಂಪತ್ಯ ಜೀವನದಲ್ಲಿ ಸಂಬಂಧದಲ್ಲಿ ವಿಶ್ವಾಸ ಹೆಚ್ಚಾಗ್ತದೆ. ಮನಸ್ಸಿನಲ್ಲಿರ್ತಕ್ಕಂಥ ವಿಚಾರಗಳನ್ನ ಮುಕ್ತವಾಗಿ ಹಂಚಿಕೊಳ್ಳುವುದರಿಂದ ಅನೇಕ ಇರತಕ್ಕಂಥ ಭಿನ್ನಾಭಿಪ್ರಾಯಗಳು ದೂರ ಆಗ್ತದೆ. ಇನ್ನು ಕುಟುಂಬದ ವಿಷಯದಲ್ಲಿ ಮನೆಯವರ ಸಹಕಾರದಿಂದ ತಮ್ಮ ಆತ್ಮವಿಶ್ವಾಸ ಹೆಚ್ಚಾಗ್ತದೆ. ಮನೆಯಲ್ಲಿ ಶುಭ ಕಾರ್ಯದ ಬಗ್ಗೆ ಮಾತುಕತೆ ನಡೀತಿರ್ತಕ್ಕಂಥದ್ದು ಈ ತಿಂಗಳು ಆರಂಭವಾಗ್ತದೆ. ನೀವು ಆಗಸ್ಟ್ ತಿಂಗಳಲ್ಲಿ ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ದೇವಿಗೆ ಕಮಲದ ಹೂವನ್ನು ಅರ್ಪಿಸಿ ಸಂಜೆಯ ಸಮಯದಲ್ಲಿ ಪೂಜಾ ಕೋಣೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಕುಟುಂಬದ ಎಲ್ಲರ ಕ್ಷೇಮದ ಬಗ್ಗೆ ಪ್ರಾರ್ಥನೆಯನ್ನ ಮಾಡಿ ಈ ಆಗಸ್ಟ್ ತಿಂಗಳು ತಮ್ಮ ಅದೃಷ್ಟ ಸಂಖ್ಯೆ 2, 3 ಮತ್ತು 5, ಅದೃಷ್ಟ ಬಣ್ಣ ಬಿಳಿ ಮತ್ತು ತಿಳಿ ಹಸಿರು. ಇದಾಗಿತ್ತು ವೃಷಭ ರಾಶಿಯ ಮಾಸ ಭವಿಷ್ಯ. ತಮ್ಮದು ಕೂಡ ವೃಷಭ ರಾಶಿ ಆಗಿದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ತಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರೂ ನೇರವಾಗಿ ಬಂದು ಭೇಟಿ ನೀಡಿ ಅಥವಾ ಫೋನ್ನ ಮುಖಾಂತರ ಪರಿಹಾರವನ್ನು ಕಂಡುಕೊಳ್ಳಿ. ಧನ್ಯವಾದಗಳು.